ಆತ ಉದ್ಯಮಿನ, ಆತ ಶ್ರೀಮಂತನ, ಯಾರವನು, ಯಾರು ಈ ಎಪ್ಸ್ಟೀನ್, ಏನು ಆತನ ಹಿನ್ನೆಲೆ, ಆತನ ಜಾತಕ ಬೇಕಲ್ಲ. ಬಡ ಶಿಕ್ಷಕನಿಂದ ಬಿಲಿಯನೇರ್ ವರೆಗೆ ಬೆಳೆದಿದ್ದ ಎಪ್ಸ್ಟೀನು ವಿಶ್ವದ ಅತಿರಥ ಮಹಾರಥರ ಗೆಳೆಯನಾಗಿದ್ದ ಈತ. ಎಪ್ಸ್ಟೀನ್ ಕಥೆ ಕೇಳಿದ್ರೆ ಮೈ ನಡುಗುತ್ತೆ. ಬಿಲಿಯನೇರ್ಗಳ ಹಣಕಾಸು ವ್ಯವಹಾರಗಳನ್ನು ನಿಭಾಯಿಸುತ್ತಿದ್ದ ಎಪ್ಸ್ಟೀನು ಈ ಮೂಲಕ ಜಾಗತಿಕ ಮಟ್ಟದ ಪ್ರಭಾವಿ ವ್ಯಕ್ತಿಗಳ ನಿಕಟವರ್ತಿಯಾಗಿದ್ದ, ಅಂದ್ರೆ ಅವರ ಸಂಪರ್ಕದಲ್ಲೇ ಇರೋತನದಾಗಿ ಬೆಳೆದ. ಕೆರಿಬಿಯನ್ ಸಮುದ್ರದಲ್ಲಿ ಖಾಸಗಿ ದ್ವೀಪವನ್ನೇ ಹೊಂದಿದ್ದ. ಇದು ಲೈಂಗಿಕ ದ್ವೀಪ ಅಥವಾ ಪೆಡೋಫೈಲ್ ಐಲ್ಯಾಂಡ್ ಎಂದು ಕುಖ್ಯಾತಿ ಪಡೆದಿದೆ. ತನ್ನ ಪ್ರೈವೇಟ್ ದ್ವೀಪಕ್ಕೆ ಗಣ್ಯರನ್ನು ಆಹ್ವಾನಿಸುತ್ತಿದ್ದ ಎಪ್ಸ್ಟೀನು ಆ ದ್ವೀಪದಲ್ಲಿ ಅಪ್ರಾಪ್ತ ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ. ಪ್ರಪಂಚದ ಗಣ್ಯರು ದೌರ್ಜನ್ಯ ನಡೆಸಿದ್ದರ ಬಗ್ಗೆ ಸಾಕ್ಷ್ಯಗಳು ಲಭ್ಯವಿದೆ. ಯಾರು ಈ ಎಪ್ಸ್ಟೀನ್ ಎನ್ನುವಂತಹ ಪ್ರಶ್ನೆಗೆ ಈಗಾಗಲೇ ನಿಮಗೆ ಉತ್ತರ ಸಿಕ್ಕಿರಬಹುದು. ಬಡ ಶಿಕ್ಷಕನಾಗಿದ್ದವನು ಜಗತ್ತೇ ಗುರುತಿಸುವ ಕೋಟ್ಯಾಧೀಶ್ವರನಾಗಿ ಮಾರ್ಪಟ್ಟಂತಹ ಈ ಎಪ್ಸ್ಟೀನು ಬರಬರುತ್ತಾ ಮಾಡಿದ್ದು ಮಾತ್ರ ಮನುಷ್ಯನ ಅಮೇಧ್ಯ ತಿನ್ನೋ ಕೆಲಸ. ಸೆಕ್ಸ್ ಪ್ರಯೋಗ ಶಾಲೆಗೆ ಅಂತಾನೆ ಒಂದು ದ್ವೀಪ ಖರೀದಿ ಮಾಡ್ಕೊಂಡು ಲೈಂಗಿಕ ದಂಧೆಯ ಅಡ್ಡೆ ಮಾಡ್ಕೊಂಡ ದ್ವೀಪವನ್ನ. ಅಲ್ಲಿಗೆ ಬರಬಹುದಾದ ಪ್ರಭಾವಿಗಳ ರೇಖಿ ಮಾಡ್ಕೊಂಡ. ಯಾರಿಗೆ ನರದೌರ್ಬಲ್ಯ ಇದೆ ಅನ್ನೋದು ಈತನ ಗೊತ್ತಿತ್ತೋ ಏನೋ, ಅವ್ರ ಜೊತೆ ಸಹವಾಸ ಮಾಡಿಟ್ಟಿದ್ದ, ಅವ್ರ ಜೊತೆ ಸಂಪರ್ಕದಲ್ಲಿದ್ದ. ಸ್ವಲ್ಪ ಎಡಕ್ಕೆ ವಾಲವರು ಇವನಿಗೆ ಗೊತ್ತಿರುತ್ತೆ ಈ ಥರ ವ್ಯಕ್ತಿ ಹಿಂಗಿಂಗೆ ಅಂತ. ಅವರನ್ನು ಆಹ್ವಾನಿಸುತ್ತಿದ್ದ. ಅವರಿಗೆ ರಾಜಾತಿಥ್ಯವನ್ನು ಕೊಡಲಾಗ್ತಾ ಇತ್ತು ದ್ವೀಪದಲ್ಲಿ. ಆ ರಾಜಾತಿಥ್ಯದ ಜೊತೆಗೆ ಮನಸ್ಸಿಗೂ ಮತ್ತು ಬರುವ ನೆಂಟರ ದೇಹಕ್ಕೂ ತಣ್ಣಗಾಗೋ ತರಹದ ವ್ಯವಸ್ಥೆಗಳು ಕೂಡ ಮಾಡಲಾಗ್ತಾ ಇತ್ತು. ಆ ಪ್ರಯೋಗಕ್ಕೆ ಬಳಸಲಾಗ್ತಾ ಇದ್ದ ಹೆಣ್ಣು ಮಕ್ಕಳೆಲ್ಲರೂ ಕನ್ಯೆಯರು ಅನ್ನೋದೇ ಆಘಾತಕಾರಿ ಸುದ್ದಿ. 16, 17 ಕನ್ಯತ್ವವನ್ನೇ ಪವಿತ್ರ ಎಂದು ನಂಬಿಕೂರುವ ವಯಸ್ಸದು. ಆ ವಯಸ್ಸಿನ ಹೆಣ್ಣು ಮಕ್ಕಳನ್ನ ಅಲ್ಲಿ ಕರೆತಂದು ಬರುವ ನೆಂಟರಿಗೆ ಉಣಬಡಿಸ್ತಿದ್ದ, ತಿನ್ಕೊಂಡು ಹೋಗಿ ಎತ್ತಲಾಗಿ ಅಂತ. ಇನ್ನು ಬರೋರು ಬರಗೆಟ್ಟವರಾಗಿದ್ದರೆ ಮೂಳೆನೂ ಬಿಡ್ತಿರ್ಲಿಲ್ವಂತೆ, ಅಷ್ಟು ವಿಚಿತ್ರವಾಗಿ ತಿನ್ಕೊಂಡು ಹೋಗ್ತಾ ಇದ್ರು ಅನ್ನೋದು ಆ ದಾಖಲೆಯಲ್ಲಿ ರಿವೀಲ್ ಆಗ್ತಾ ಇದೆ. ಜಗತ್ತಿನ ಇನ್ನು ವಿಶ್ವಸಂಸ್ಥೆಯಲ್ಲಿ ಇದು ಕೋಲಾಹಲಕ್ಕೂ ಕಾರಣ ಆಗಬಹುದು. ನಾಳೆ ದಿವಸ ಪ್ರಪಂಚದ ಅನೇಕ ದೇಶಗಳು ಇವತ್ತಿನ ದಿನ ಈ ವಿಚಾರದ ಬಗ್ಗೆ ವಿಸ್ತೃತವಾಗಿ ಮಾತನಾಡ್ತಾ ಇದೆ. ಈ ಹಿಂದೆ ಜಗತ್ತಿನ ಇತಿಹಾಸದಲ್ಲಿ ಕಂಡು ಕೇಳರಿಯದ ಹೊಸ ಜೀವಿಯ ಹೊಸ ಕಥೆ ಅಲ್ವೇನ್ರಿ ಇದು. ಒಬ್ಬ ಮನುಷ್ಯನಾದವನಿಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ರಾಕ್ಷಸರ ಸಂಭೋಗದಲ್ಲಿ ಹುಟ್ಟಿರುವಂತಹ ಪಿಶಾಚಿಗಳಿಗೆ ಮಾತ್ರ ಈ ಕೃತ್ಯ ಮಾಡೋದಕ್ಕೆ ಸಾಧ್ಯ. ಸರ್ವೇ ಸಾಧಾರಣ ನರಮಾನವನಿಗೆ ಸಾಧ್ಯವೇ ಇಲ್ಲದಂತಹ ವಿಚಾರಗಳಿವೆಲ್ಲ. ನಮ್ಮ ಕಲ್ಪನೆಗೂ ಕೂಡ ನಿಲ್ಕೋದಿಲ್ಲ. ವಿಶ್ವದ ಅತಿರಥ ಮಹಾರಥರ ಗೆಳೆತನ ಮಾಡ್ಕೊಂಡಿದ್ದ ಎಪ್ಸ್ಟೀನನ ಕತೆ ಕೇಳಿದ್ರೆ ನಿಜಕ್ಕೂ ಕೂಡ ಮೈ ನಡುಗುತ್ತೆ. ಈ ಮೂಲಕ ಜಾಗತಿಕ ಮಟ್ಟದ ಪ್ರಭಾವಿ ವ್ಯಕ್ತಿಗಳ ನಿಕಟವರ್ತಿಯಾಗಿದ್ದ. ಇನ್ನು ಈ ಸುದ್ದಿನ ಕೇಳ್ತಾ ಇರೋ ವಯೋವೃದ್ಧರು ಅಯ್ಯೋ ನನ್ನ ಜೀವ ಈಗಲೇ ಹೊಂಟೋಗ್ಬಿಡ್ಲಿ ಅಂದ್ಕೊಂಡವರು ಇದ್ದಾರೆ. ಕಾರಣ ಈ ಕೆಟ್ಟ ಜಗತ್ತಲ್ಲಿ ನಾವು ಬದುಕಬೇಕಾ ಅಂತ. ಈ ತರಹದ ವಿಚಿತ್ರಕಾರಿಯಾದಂತಹ ಲೈಂಗಿಕ ದೌರ್ಜನ್ಯ ಕೆರಿಬಿಯನ್ ಸಮುದ್ರದಲ್ಲಿ ಖಾಸಗಿ ದ್ವೀಪವನ್ನೇ ಆತ ಹೊಂದಿದ್ದ. ಅದಕ್ಕೆ ಲೈಂಗಿಕ ದ್ವೀಪ ಅಂಥೇಳಿನೇ ಅದು ಖ್ಯಾತಿ ಕೂಡ ಪಡೆದಿತ್ತು. ಆವತ್ತು ಮಾಡಿದ್ದ ಆ ಘನಂದಾರಿ ಕೃತ್ಯಗಳೆಲ್ಲವೂ ಕೂಡ ನ್ಯಾಯಾಲಯದ ಅಂಗಳಕ್ಕೆ ಹೋಯಿತು. ಈಗ ಅದು ಜಗಜ್ಜಾಹೀರಾಗಿದೆ. ಒಟ್ಟಾರೆ ಜಗತ್ತೇ ಶಾಕ್ನಿಂದ ಆ ವಿಚಾರವನ್ನು ಕೇಳ್ತಿದೆ ಮತ್ತು ಅದರ ಬಗ್ಗೆ ಅಧ್ಯಯನ ಮಾಡ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.